ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ರೆಸಿಪಿ ಏನಪ್ಪ ಅಂದರೆ ಕಾಯಿ ಹೋಳಿಗೆ. ಈ ರೆಸಿಪಿನ ಮಾಡ್ತಾ ಇರೋಂಥದ್ದು ನಮ್ಮ ಅತ್ತೆ. ಯಾಕಂದರೆ ನಮ್ಮನೆ ಈ ರೆಸಿಪಿನ ಮಾಡಲ್ಲ, ನಾವು ಯಾವಾಗಲೂ ಬೇಳೆ ಒಬ್ಬಟ್ಟೆ ಮಾಡೋವಂಥದ್ದು. ಅದಕ್ಕೆ ನಾನು ಕಲಿಯೋದಕ್ಕೋಸ್ಕರ ಹೇಳಿಸ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬದಲ್ಲಿ ಮಿಕ್ಕಿರೋಂಥ ಕಾಯಿಗಳು ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು. ವೀಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು, ಎಡಿಟಿಂಗ್ ಮಾಡಿರಲಿಲ್ಲ. ಕಾಯಿ ಮತ್ತು ಬೆಲ್ಲ ಇದಿಷ್ಟನ್ನು ಸಹ ನಾವು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬಾರ್ದು ಸ್ಟಾರ್ಟಿಂಗು. ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಅದಕ್ಕೆ ನಾವು ರುಬ್ಕೊಂಡ್ರೆ ಆಯಿತು. ಸ್ವೀಟ್ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ನಾವು ರುಬ್ಬುವಾಗಲೇ ಟೇಸ್ಟ್ ಮಾಡಿ ಸ್ವೀಟ್ನ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀವಿ. ಈ ರವೆನ ಕೆಂಪು ಕಂದು ಬರೋವರೆಗೂ ಸಹ ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಇದು ಹುರಿದು ಒಂದು ಸೈಡ್ಗೆ ಇಟ್ಟಾದಮೇಲೆ ಇನ್ನು ನಾವು ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ತಗೊಂಡು ಇದನ್ನು ನಾವು ಅದರಲ್ಲಿರೋವಂಥ ನೀರಂಶ ಎಲ್ಲ ಕಡಿಮೆ ಆಗೋವರೆಗೂ ಸಹ ಚೆನ್ನಾಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ನೀರಂಶ ಹೋಗಿ ಅದು ಬೆಲ್ಲ ಪಾಕ ಬಿಡುತ್ತೆ, ಅದು ರುಬ್ಬಿರೋ ಅಂಥದ್ದು. ಅಲ್ಲಿವರೆಗೂ ಸಹ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಅದು ಕಡಿಮೆ ಆದಮೇಲೆ ನೀರಂಶ ನಾವಿನ್ನು ಹುರ್ಕೊಂಡಿರ್ತೀವಲ್ಲ ರವೆ, ಆ ರವೆನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ತುಂಬ ರವೆ ಹುರ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಅದಕ್ಕೆ ಎಷ್ಟು ಬೇಕಾಗುತ್ತೆ, ಈಗ ನಾವಿಲ್ಲಿ 1 ಕಪ್ಪಷ್ಟು ರವೆನ ಹಾಕ್ಕೊಂಡಿದ್ದೀವಿ. ಇನ್ನು ರವೆ ಮಿಕ್ಸ್ ಮಾಡಿದ್ಮೇಲೂ ಸಹ ಇದನ್ನೊಂದು 1/2 ಅವರು ಇದೇ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅದು ನೀರೆಲ್ಲ ನೀಟಾಗಿ ಬಿಟ್ಟು, ಇಲ್ಲ ನಾವು ನೀಟಾಗಿ ಈ ಥರ ಒಂದು 1/2 ಅವರ್ ಅಥವಾ ಅದು ಒಂದು ಹದ ಬರೋವರೆಗೂ ಮಾಡಲಿಲ್ಲ ಅಂದರೆ ಅದು ಬೇಗ ಹಾಳಾಗಿಬಿಡುತ್ತೆ ಹಿಟ್ಟು ಮಾಡಿರೋವಂಥದ್ದು. ಇನ್ನು ಈ ರೆಸಿಪಿನ ನಮ್ಮನೆ ಮಾಡಲ್ಲ ಅಂತ ನಾನು ಹೇಳಿದೆ, ಯಾಕಂದರೆ ತುಂಬಾ ರಿಸ್ಕು. ಈ ಥರ ಎಲ್ಲ ಆಡಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡೆಲ್ಲ ಇಟ್ಕೊಳ್ಳೋದು ತುಂಬ ರಿಸ್ಕು. ಇನ್ನು ನೆಕ್ಸ್ಟ್ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಹಳದಿ ಅಂದರೆ ಕಲರ್ನ ಮಿಕ್ಸ್ ಮಾಡಲ್ಲ. ಮಾಮೂಲಿ ಬೇಳೆ ಒಬ್ಬಟ್ಕಾದ್ರೆ ಕಲರ್ನ ಮಿಕ್ಸ್ ಮಾಡ್ತಾರೆ. ಇದನ್ನು ಪ್ಲೈನಾಗಿ ವೈಟಲ್ಲೇ ಮಿಕ್ಸ್ ಮಾಡೋವಂಥದ್ದು. ಇಲ್ಲಿ ಒಂದು 1/2 kg ಮೈದಾ ಇರ್ಬೋದು. ನಮ್ಮಮ್ಮ ಬಂದು ಕೊಟ್ಟರು, ನಾನು ಮಿಕ್ಸ್ ಮಾಡಿದೆ. ನಾನೊಂದು 2 ಒಬ್ಬಟ್ಟು ಅಷ್ಟೇ ತಟ್ಟಿದ್ದು, ಇನ್ನೆಲ್ಲ ನಮ್ಮಮ್ಮ ಮಾಡಿಕೊಂಡ್ರು. ಮೈದಾ ಹಿಟ್ಟು ಮಾತ್ರ ನಾನೇ ಕಲಿಸ್ಕೊಂಡಿದ್ದೆ. ತುಂಬಾ ಟೇಸ್ಟಾಗಿ ಬಂದಿತ್ತು. ಅಂದರೆ ಫಸ್ಟ್ ಟೈಮ್ ಮಾಡಿರೋದು, ಅಂದರೆ ನಮ್ಮನೆ ಫಸ್ಟ್ ಟೈಮ್ ಮಾಡಿರೋದು. ನಮ್ಮ ಅತ್ತೆ ಮನೆ ಎಲ್ಲ ಮಾಡ್ತಾ ಇರ್ತಾರೆ, ನಮ್ಮಮ್ಮ ಮಾಡಲ್ಲ ಇದನ್ನು ಯಾವಾಗಲೂ. ಇದಿಷ್ಟು ಆದಮೇಲೆ ಇವಾಗ ನಾನು ಒಬ್ಬಟ್ಟನ್ನ ತಟ್ತಾಯಿದ್ದೀನಿ. ಚಿಕ್ಕದಾಗಿ ಈ ಥರ ಮೈದಾ ಹಿಟ್ಟನ್ನ ರೋಲ್ ಮಾಡಿಕೊಂಡು ಫಸ್ಟು ಎಣ್ಣೆಲಿ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಅದಾದಮೇಲೆ ಅದ್ರ ಮೇಲೆ ನಾವು ಹೂರಣ ಮಾಡ್ಕೊಂಡಿರ್ತೀವಿ ನೋಡಿ, ಆ ಹೂರಣನ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಬೇಕು. ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಬಿಟ್ಟು ಅದನ್ನು ಫುಲ್ಲು ರೋಲ್ ಮಾಡಿ ನೀಟಾಗಿ ತಟ್ಟಬೇಕು. ನೀಟಾಗಿ ತಟ್ಟಲಿಲ್ಲ ಅಂದರೆ ಒಂದು ಸೈಡು ಫುಲ್ಲು ಮೈದಾ ಬಂದುಬಿಡುತ್ತೆ, ಇನ್ನೊಂದು ಸೈಡು ಫುಲ್ಲು ಹೂರಣ ಹೋಗಿಬಿಡುತ್ತೆ. ಅದಕ್ಕೆ ನೋಡಿ ನೀಟಾಗಿ ತಟ್ಟಬೇಕು. ಬೇಳೆ ಒಬ್ಬಟ್ಟಾದರೆ ಸ್ವಲ್ಪ ಈಸಿಯಾಗೆ ಮಾಡ್ಬೋದು. ಇದು ಸ್ವಲ್ಪ ಈ ಥರ ತಟ್ಟಬೇಕಾದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಯಾಕಂದರೆ ಅದು ತುಂಬ ಬೆಲ್ಲ ಅಲ್ವಾ, ಕಾಯಿ ಅಲ್ವಾ, ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಅಂದರೆ ನೀಟಾಗಿ ತಟ್ಟೋಕ್ಕಾಗಲ್ಲ. ತುಂಬ ತೆಳುವಾಗೂ ಸಹ ತಟ್ಟಬೇಕು, ಇದು ತುಂಬ ಚೆನ್ನಾಗಿ ಬರಬೇಕು ಅಂದರೆ. ಅದಕ್ಕೋಸ್ಕರ ಇದೊಂದು ಹೇಳ್ತಾ ಇರೋವಂಥದ್ದು. ನೋಡಿ ನೀಟಾಗೆ ಬಂತು. ನಾನೇನು ಯಾವಾಗಲೂ ಒಬ್ಬಟ್ಟು ಮಾಡಲ್ಲ, ರೇರ್ ಟೈಮು. ಅಂದರೆ ಈ ಸಲ ನಾನೇ ಮಾಡ್ತೀನಿ ಅಂತ ಮಾಡಿದ್ದೆ. ನಾನು ನೋಡಿ ಕಲ್ತಿರೋ ಅಂಥದ್ದು. ಚೆನ್ನಾಗೇ ಬಂದಿತ್ತು, ಏನಿಲ್ಲ. ಇವಾಗ ಇದಕ್ಕೆ ತುಂಬಾ ಎಣ್ಣೆ ಹಾಕಬೇಕಾಗುತ್ತೆ ಈ ಒಬ್ಬಟ್ಟಿಗೆ. ತಿನ್ನೋಕ್ಕಾದರೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂತಾರೆ, ಬೇರೆ ಏನೂ ಮಾಡಲ್ಲ. ಆದರೆ ಬೇಳೆ ಒಬ್ಬಟ್ಕಾದರೆ ಈ ಕಾಯಲ್ಲಿ ಅಥವಾ ಬಾಳೆಹಣ್ಣಲ್ಲಿ ಏನಾದರೂ ಒಂದು ಮಾಡ್ತಾರೆ, ಇದಕ್ಕೆ ತುಪ್ಪದಲ್ಲೇ ತಿನ್ನಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ. ಒಂದು 2 ಡೇಸ್ ಇಟ್ಕೊಂಡು ತಿನ್ಬೋದು. ಈ ರೆಸಿಪಿನ ನಾನು ಕಲ್ತಿರಲಿಲ್ಲ, ಇವಾಗ ಕಲಿತೆ ಅನ್ನೋದೊಂದು ಖುಷಿ ಬಂತು. ಈಸಿ ಅನ್ನಿಸ್ತು, ಏನಿಲ್ಲ ಮಾಡ್ಬೋದು. ಅಂದರೆ ಹೂರಣನ ಮುಂಚೆಗೆ ಮಾಡಿಟ್ಕೊಂಡಿದ್ರು ಏನು ಹಾಳಾಗಲ್ಲ, ಅದಕ್ಕೋಸ್ಕರ ಈಸಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದ ರೆಸಿಪಿ ಇದಾಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಚಾನಲಲ್ಲಿ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅವಾಗ ನೀವೇ ಫಸ್ಟ್ ವೀಡಿಯೋನ ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.